ಜೀಸಸ್ ಫ್ಯಾಕ್ಟ್ಸ್. ಇಸ್ಲಾಂ ಧರ್ಮದ ಪ್ರವಾದಿ ಯೇಸುವಿನ ಎರಡನೇ ಬರುವಿಕೆಯ ಬಗ್ಗೆ ಕೆಲವು ಆಸಕ್ತಿದಾಯಕ ಸಂಗತಿಗಳು. ಅಲ್ಲಾಹನ ಪ್ರವಾದಿ ಯೇಸು ಅಥವಾ ಇಸಾ ಅಲೈಹಿಸ್ ಸಲಾಂ ಆಗಮನ. ಅಲ್ಲಾಹನು ಅವರನ್ನು ಎರಡನೇ ಸ್ವರ್ಗದಿಂದ ಕಳುಹಿಸುತ್ತಾನೆ. ಅಲ್ಲಾಹನ ಪ್ರವಾದಿ ಜೀಸಸ್ ಅಥವಾ ಈಸಾ ಅಲೈಹಿಸ್ಸಲಾಂ ಅವರನ್ನು ಯಹೂದಿಗಳು ಮತ್ತು ರೋಮನ್ನರು ಕೊಲ್ಲಲಿಲ್ಲ. ಅಲ್ಲಾಹನು ಅವರನ್ನು ರಕ್ಷಿಸಿದನು. ಅವರು ಶಿಲುಬೆಯ ಮೇಲೆ ಸತ್ತಿದ್ದರೆ, ಒಮ್ಮೆ ಸತ್ತರೆ ಎರಡನೇ ಜೀವನಕ್ಕಾಗಿ ಭೂಮಿಗೆ ಹಿಂತಿರುಗಲು ಸಾಧ್ಯವಿಲ್ಲ. ಅಲ್ಲಾಹನು ಪುನರುತ್ಥಾನದ ದಿನ ಮತ್ತು ತೀರ್ಪಿನ ದಿನದಂದು ಮಾತ್ರ ಎಲ್ಲರನ್ನೂ ಎತ್ತುವನು. ತನ್ನ ಮಗನನ್ನು ಶಿಲುಬೆಯಲ್ಲಿ ಕೊಲ್ಲಲಾಗಿಲ್ಲ ಎಂದು ತಾಯಿ ಮರಿಯಂಗೆ ತಿಳಿದಿತ್ತು. ಅಲ್ಲಾಹನು ಈ ಶತ್ರುಗಳನ್ನು ಸತ್ಯದ ಅಜ್ಞಾನದಲ್ಲಿ ಬಹಿರಂಗಪಡಿಸಲು ಮತ್ತು ಆಚರಿಸಲು ಬಿಟ್ಟನು. ತಪ್ಪಾದ ಗುರುತಿನಿಂದ ಯಾರನ್ನಾದರೂ ಮರಣದಂಡನೆ ಮಾಡಿದ ನಂತರ ಯೇಸುವನ್ನು ಅಲ್ಲಾಹನ ಆಜ್ಞೆಯಿಂದ ರಹಸ್ಯವಾಗಿ ಎರಡನೇ ಸ್ವರ್ಗಕ್ಕೆ ಎತ್ತಲಾಯಿತು. ಅವರು ಅಲ್ಲಾಹನ ಸತ್ಯಕ್ಕೆ ಕುರುಡರಾಗಿದ್ದರು, ಆದ್ದರಿಂದ ಅವರು ನಿಜವಾಗಿಯೂ ಏನಾಯಿತು ಎಂಬುದನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದರು. ಇಳಿಯುತ್ತಾರೆ. ಡಮಾಸ್ಕಸ್ ನಗರದಲ್ಲಿ. ಅವರು ಮೊದಲು ಸಿರಿಯನ್ ರಾಜಧಾನಿ ಡಮಾಸ್ಕಸ್ನ ಪೂರ್ವ ಭಾಗದಲ್ಲಿರುವ ಮಸೀದಿ ಅಥವಾ ಮಸೀದಿಯ ಬಿಳಿ ಮಿನಾರೆಟ್ಗೆ ಇಳಿಯುತ್ತಾರೆ. ಸರ್ವಶಕ್ತನಾದ ಅಲ್ಲಾಹನ ಇಬ್ಬರು ದೇವತೆಗಳು ಇದನ್ನು ಮಾಡಲು ಅವರಿಗೆ ಸಹಾಯ ಮಾಡುತ್ತಾರೆ. ಇದು ಅಸ್ರ್ ನಮಾಜ್ ಅಥವಾ ಮುಸ್ಲಿಮರಿಗೆ ದಿನದ ಮೂರನೇ ಕಡ್ಡಾಯ ನಮಾಜ್ ಸಮಯವಾಗಿರುತ್ತದೆ. ಸಾಮಾನ್ಯವಾಗಿ ಅಸ್ರ್ ಸಲಾಹ್ ಸಮಯವು ಮಧ್ಯಪ್ರಾಚ್ಯದಲ್ಲಿ ಸುಮಾರು 4 ಗಂಟೆಗೆ ಇರುತ್ತದೆ. ಅಲ್ಲಿನ ಮುಸ್ಲಿಂ ಆರಾಧಕರು ಅವರನ್ನು ಸ್ವಾಗತಿಸಿ ಕೆಳಗಿಳಿಯಲು ಏಣಿಯ ವ್ಯವಸ್ಥೆ ಮಾಡುತ್ತಾರೆ. ಅವರಿಗೆ ಏಣಿಯನ್ನು ತರಲು ಅರೇಬಿಕ್ ಭಾಷೆಯಲ್ಲಿ ಮಾತನಾಡುತ್ತಾರೆ. ಅವರು ವ್ಯಾಟಿಕನ್ ಅಥವಾ ರೋಮ್ನಲ್ಲಿ ಇಳಿಯುವುದಿಲ್ಲ. ಅವರು ಅಲ್ಲಾಹನ ನಿಜವಾದ ಪ್ರವಾದಿಯಾಗಿರುವುದರಿಂದ, ಅಲ್ಲಾಹನು ಅವರನ್ನು ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಯಾಗಿ ಕಳುಹಿಸುತ್ತಾನೆ. ಅವರು ಈಗ ಮಸೀದಿಯನ್ನು ಪ್ರವೇಶಿಸುತ್ತಾರೆ ಮತ್ತು ಇಮಾಮ್ ಅಥವಾ ಜಾಗತಿಕ ಮುಸ್ಲಿಮರ ಭರವಸೆಯ ನಾಯಕ, ಸೈದಿನಾ ಇಮಾಮ್ ಮಹದಿ ಅಥವಾ ಮೆಹದಿ ಅಲೈಹಿಸ್ಸಲಾಂ ಅವರನ್ನು ಭೇಟಿಯಾಗುತ್ತಾರೆ. ಇಮಾಮ್ ಈಸಾ ಅಥವಾ ಯೇಸುವಿಗೆ ಪ್ರಾರ್ಥನೆಯ ನಾಯಕತ್ವವನ್ನು ನೀಡುತ್ತಾರೆ. ಆದರೆ ಯೇಸು ಈ ಪ್ರಸ್ತಾಪವನ್ನು ನಯವಾಗಿ ನಿರಾಕರಿಸುತ್ತಾರೆ. ಯೇಸು ಇಮಾಮ್ ಮೆಹದಿಯ ಹಿಂದೆ ಅಸ್ರ್ ಪ್ರಾರ್ಥನೆಯನ್ನು ಪ್ರಾರ್ಥಿಸುತ್ತಾರೆ. ಈಗ ಅಂತಿಮ ಪ್ರವಾದಿ ಮುಹಮ್ಮದ್ ಅವರ ಅನುಯಾಯಿಯಾಗಿರುವುದರಿಂದ, ಅಂತಿಮ ಪ್ರವಾದಿ ಮುಹಮ್ಮದ್ ನಂತರ ಯಾವುದೇ ಪ್ರವಾದಿಗಳು ಬರುವುದಿಲ್ಲ. ನಮಾಜ್ ಅಥವಾ ಸಲಾಹ್ ನಂತರ, ಮಸೀದಿಯ ಗೇಟ್ ತೆರೆಯಲಾಗುತ್ತದೆ. ದಜ್ಜಲ್ ಅಥವಾ ಆಂಟಿಕ್ರೈಸ್ಟ್, ನಾಯಕ ಮತ್ತು ಜೂಯಿಷ್ ಜನರ ಸುಳ್ಳು ಮೆಸ್ಸಿಹ ಅಲ್ಲಿ ಯೇಸುವಿಗಾಗಿ ಕಾಯುತ್ತಿರುತ್ತಾನೆ. ಇಂದು ಅಲ್ಲಾಹನ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಯಾಗಿ ಯೇಸು ಅವನನ್ನು ಓಡಿಸಲು ಅಲ್ಲಾಹನು ನೇಮಿಸಿದ್ದಾನೆ. ಯೇಸು ವಿಫಲವಾಗುವುದಿಲ್ಲ. ಇದು ಸರ್ವಶಕ್ತನಾದ ಅಲ್ಲಾಹನು ನೀಡಿದ ಅವರ ಧ್ಯೇಯದ ಭಾಗವಾಗಿದೆ. ಅವರು ತನ್ನ ಎರಡನೆಯ ಬರುವಿಕೆಯ ಕಾರ್ಯವನ್ನು ಪೂರೈಸಬೇಕು. ಮೊದಲನೆಯದು ಇದು. ಅವರು ಅಲ್ಲಾ ಮತ್ತು ಎಲ್ಲಾ ಮಾನವೀಯತೆಯ ಈ ಶತ್ರುವನ್ನು ಬೆನ್ನಟ್ಟುತ್ತಾರೆ. ಒಂದೇ ಕಣ್ಣಿನ ಕೊಳಕು ಯುವಕ, ಜೂಯಿಷ್ ಜನರು ತಮ್ಮ ರಕ್ಷಕ ಎಂದು ಪರಿಗಣಿಸಿದ ದಜ್ಜಲ್. ದಜ್ಜಲ್ ಇನ್ನಿಲ್ಲ ಎಂದು ಅವರು ನೋಡುತ್ತಾರೆ. ಅಲ್ಲಾ ಮತ್ತು ಅವನ ಪ್ರವಾದಿಗಳಾದ ಜೀಸಸ್ ಮತ್ತು ಮುಹಮ್ಮದ್ ಅವರಿಗೆ ಅವರ ವಿಶ್ವಾಸಘಾತುಕತನದ ಕಾರಣ, ಅಲ್ಲಾಹನು ಜೂಯಿಷ್ ಜನರಿಗೆ, ಈ ಸುಳ್ಳು ಪ್ರವಾದಿ ಮತ್ತು ಸುಳ್ಳು ದೇವರು, ಒಂದೇ ಕಣ್ಣಿನ ಸುಳ್ಳುಗಾರ ಮತ್ತು ಜಾದೂಗಾರ, ದಜ್ಜಲ್ ಅನ್ನು ಅರ್ಪಿಸಿದನು. ಈಗ ಟೆಲ್ ಅವೀವ್ ನಗರದ ಸಮೀಪವಿರುವ ಆಕ್ರಮಿತ ಪ್ಯಾಲೆಸ್ಟೈನ್ನಲ್ಲಿರುವ ಲುಡ್ ಎಂಬ ಸ್ಥಳದಲ್ಲಿ, ಯೇಸು ಅವನನ್ನು ಹಿಡಿಯುತ್ತಾರೆ. ದಜ್ಜಾಲನನ್ನು ಶಾಶ್ವತವಾಗಿ ಮುಗಿಸುವ ಈ ಕಾರ್ಯಾಚರಣೆಯಲ್ಲಿ ಅಲ್ಲಾಹನು ಯೇಸುವಿಗೆ ಒಂದು ಸಣ್ಣ ಚಾಕುವನ್ನು ಒದಗಿಸಿದನು. ಜೀಸಸ್ ದಜ್ಜಲ್ನ ತಲೆಯನ್ನು ಹಿಡಿದು ಜಗತ್ತಿಗೆ ಸರ್ವಶಕ್ತನಾದ ಅಲ್ಲಾಹನ ಈ ದೊಡ್ಡ ಬೆದರಿಕೆ ಮತ್ತು ಪ್ರಯೋಗದ ಅಂತ್ಯವನ್ನು ಘೋಷಿಸುತ್ತಾರೆ. ಈ ವ್ಯಕ್ತಿ ಜಗತ್ತನ್ನು ದಾರಿತಪ್ಪಿಸಿದನು ಮತ್ತು ಅವನು ದೇವರ ಪ್ರವಾದಿಯಾಗಿರಲಿಲ್ಲ ಅಥವಾ ದೇವರೂ ಅಲ್ಲ ಎಂದು ಯೇಸು ಎಲ್ಲರಿಗೂ ದೃಢಪಡಿಸುತ್ತಾರೆ. ಜೀಸಸ್ ಎಲ್ಲಾ ಕ್ರಿಶ್ಚಿಯನ್ನರು ಮತ್ತು ಇತರ ಜನರನ್ನು ಇಸ್ಲಾಂಗೆ ಆಹ್ವಾನಿಸುತ್ತಾರೆ. ಎಲ್ಲಾ ಜನರಿಗೆ ಅವರು ಮಾಡಿದ ಘೋಷಣೆಯೆಂದರೆ, ಇಸ್ಲಾಂ ಅನ್ನು ಸ್ವೀಕರಿಸಿ ಅಥವಾ ವಿರುದ್ಧ ಹೋರಾಡಿ ಮತ್ತು ಅಂತಹ ಜನರಿಗೆ ಉಳಿಗಾಲವಿಲ್ಲ. ಅಲ್ಲಾಹನು ಜಾಗತಿಕ ಮಟ್ಟದಲ್ಲಿ ಯೇಸುವಿಗೆ ಶಕ್ತಿ ಮತ್ತು ಅಧಿಕಾರವನ್ನು ನೀಡಿರುವುದರಿಂದ ಅವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸುತ್ತಾರೆ. ಜಗತ್ತು ಇಸ್ಲಾಂ ಧರ್ಮದ ಒಂದು ಬ್ಯಾನರ್ ಅಡಿಯಲ್ಲಿ ಒಂದಾಗುತ್ತದೆ ಮತ್ತು ಜನರು ಪರಸ್ಪರರ ವಿರುದ್ಧ ತಮ್ಮ ಹೃದಯದಲ್ಲಿ ಯಾವುದೇ ದ್ವೇಷ ಮತ್ತು ದ್ವೇಷವನ್ನು ಹೊಂದಿರುವುದಿಲ್ಲ. ಅವರು ಹಣ ಮತ್ತು ಯುದ್ಧಗಳು, ನಷ್ಟಗಳು ಇತ್ಯಾದಿ ಚಿಂತೆಗಳಿಲ್ಲದೆ ತಮ್ಮ ಜೀವನವನ್ನು ಆನಂದಿಸುವ ಸಮಯವನ್ನು ಕಳೆಯುತ್ತಾರೆ. ಏಕೆಂದರೆ ಯೇಸುವಿನ ಈ ಯುಗದಲ್ಲಿ ಅಲ್ಲಾ ಮಾನವೀಯತೆಗಾಗಿ ಆಶೀರ್ವಾದದ ಬಾಗಿಲುಗಳನ್ನು ತೆರೆಯುತ್ತಾನೆ. ಮಸೀದಿಗಳು ಮತ್ತು ಮಸೀದಿಗಳಿಗೆ ಭೇಟಿ ನೀಡುವ ಮೂಲಕ ಅಲ್ಲಾಹನ ಆರಾಧನೆಯನ್ನು ಮಾಡಲು ಅವರನ್ನು ಹೆಚ್ಚು ಸೇರಿಸಲಾಗುತ್ತದೆ. ಪ್ರಪಂಚದಾದ್ಯಂತದ ಎಲ್ಲಾ ಕುಟುಂಬಗಳಿಗೆ ಸಂತೋಷದ ಸಮಯ ಇರುತ್ತದೆ.
ಜೀಸಸ್ ಮತ್ತು ಅವನ ಸೈನ್ಯವು ದಜ್ಜಲ್ನ ಜೋಯಿಷ್ ಸೈನ್ಯವನ್ನು ನೋಡಿಕೊಳ್ಳುತ್ತದೆ. ಅವರಿಗೆ ಸಂಪೂರ್ಣ ಅಂತ್ಯ ಇರುತ್ತದೆ. ಯೇಸುವಿನ ಈ ಶತ್ರುಗಳು ಎಲ್ಲೆಲ್ಲಿ ಅಡಗಿಕೊಳ್ಳುತ್ತಾರೆ, ಅವರು ಬಹಿರಂಗಗೊಳ್ಳುತ್ತಾರೆ ಮತ್ತು ಅವರ ಕ್ರೌರ್ಯವನ್ನು ಕೊನೆಗೊಳಿಸಲಾಗುತ್ತದೆ. ಒಂದು ಕಲ್ಲು ಕೂಡ ಅಲ್ಲಾಹನ ಹಿಂದೆ ಅಡಗಿರುವ ಈ ಜೋಯಿಷ್ ಶತ್ರುವನ್ನು ಹಿಡಿಯಲು ಬನ್ನಿ ಎಂದು ಅಲ್ಲಿನ ಮುಸ್ಲಿಂ ಸೈನಿಕನನ್ನು ಕರೆಯುತ್ತದೆ. ಉಳಿದದ್ದನ್ನು ಮುಸ್ಲಿಂ ಸೇನೆ ಮಾಡಲಿದೆ. ಈ ರೀತಿಯಾಗಿ ಜೋಯಿಷ್ ಶಕ್ತಿಯ ಅಂತ್ಯವು ಜೀಸಸ್ ಮತ್ತು ಮುಸ್ಲಿಂ ಸೈನ್ಯದಿಂದ ಪೂರ್ಣಗೊಳ್ಳುತ್ತದೆ. ಯೇಸು ಸಂಪತ್ತನ್ನು ವಿತರಿಸುತ್ತಾರೆ ಮತ್ತು ಸರ್ವಶಕ್ತನಾದ ಅಲ್ಲಾ ದೇವರ ನಿಜವಾದ ರಾಜ್ಯವನ್ನು ಸ್ಥಾಪಿಸುತ್ತಾರೆ. ಪವಿತ್ರ ಕುರಾನ್ ಮತ್ತು ಸುನ್ನತ್ ಅಥವಾ ಅಂತಿಮ ಪ್ರವಾದಿ ಮುಹಮ್ಮದ್ ಮೊದಲು ಅಭ್ಯಾಸ ಮಾಡಿದ ಉದಾತ್ತ ಜೀವನ ವಿಧಾನಗಳ ಪ್ರಕಾರ ಯೇಸು ಆಳ್ವಿಕೆ ನಡೆಸುತ್ತಾರೆ. ಅಲ್ಲಾಹನು ಅಂತಿಮ ಪ್ರವಾದಿ ಮುಹಮ್ಮದ್ ಅವರನ್ನು ಕಳುಹಿಸಿದ ಎಲ್ಲಾ ಪ್ರವಾದಿಗಳ ನಾಯಕನನ್ನಾಗಿ ಮಾಡಿದ್ದಾನೆ. ಅವರು 1,00,000ಕ್ಕಿಂತ ಹೆಚ್ಚು ಇದ್ದರು. ಇಸ್ಲಾಂಗೆ ಮಾರ್ಗದರ್ಶನ ನೀಡಲು ಮತ್ತು ತೀರ್ಪಿನ ದಿನದಂದು ಮೋಕ್ಷವನ್ನು ಪಡೆಯಲು ಭೂಮಿಯ ವಿವಿಧ ಭೂಮಿಗಳಲ್ಲಿ ಅಲ್ಲಾಹನು ಕಳುಹಿಸಿದನು. ಪವಿತ್ರ ಕುರಾನ್ನಲ್ಲಿ ಅಲ್ಲಾಹನಿಂದ ತಿನ್ನಲು ಹರಾಮ್ ಮಾಡಲಾಗಿದೆ ಎಂದು ಸಂಕೇತಿಸಲು ಅವರು ಹಂದಿಯನ್ನು ಕೊಲ್ಲುತ್ತಾರೆ. ಅಲ್ಲಾ, ಜೀಸಸ್ ಮತ್ತು ಇಸ್ಲಾಂನೊಂದಿಗೆ ಯಾವುದೇ ಸಂಬಂಧವಿಲ್ಲದ ಕಾರಣ ಶಿಲುಬೆಯ ಚಿಹ್ನೆಯನ್ನು ನಾಶಪಡಿಸುತ್ತಾರೆ. ಅವರು ಮದುವೆಯಾಗುತ್ತಾರೆ. ಅವರು 40 ವರ್ಷಗಳ ಕಾಲ ಆಳುತ್ತಾರೆ. ಅವರ ಆಳ್ವಿಕೆಯಲ್ಲಿ ಜನರು ಹೋರಾಡುವುದಿಲ್ಲ, ಯುದ್ಧ ಮಾಡುವುದಿಲ್ಲ. ಅವರ ಕಾಲವು ಪೂರ್ವದಿಂದ ಪಶ್ಚಿಮಕ್ಕೆ ಎಲ್ಲಾ ಮುಸ್ಲಿಮರಾಗಿರುತ್ತದೆ. ಅವರ ಮರಣದ ನಂತರ ಅವರ ಮೃತದೇಹವನ್ನು ಮುಸ್ಲಿಮರ ಎರಡನೇ ಪವಿತ್ರ ಸ್ಥಳವಾದ ಮದೀನಾ ನಗರದ ಅಂತಿಮ ಪ್ರವಾದಿ ಮುಹಮ್ಮದ್ ಅವರ ಸಮಾಧಿಯ ಪಕ್ಕದಲ್ಲಿ ಈಗಾಗಲೇ ಆಯ್ಕೆ ಮಾಡಿದ ಮತ್ತು ಕಾಯ್ದಿರಿಸಿದ ಸ್ಥಳದಲ್ಲಿ ಮಾಡಲಾಗುತ್ತದೆ. ಅವರ ಆಳ್ವಿಕೆಯ ನಂತರ ಅಲ್ಲಾಹನು 12 ಖಲೀಫರು ಅಥವಾ ಇಸ್ಲಾಮಿಕ್ ಖಲೀಫರ ಮೂಲಕ ಮುಸ್ಲಿಮರ ಆಳ್ವಿಕೆಯನ್ನು ಏರ್ಪಡಿಸಿದನು. ಅವರೆಲ್ಲರೂ ಅರೇಬಿಯನ್ ಖುರೈಶ್ ಕುಲದಿಂದ ಬಂದವರು. ಈ ಸಮಯದ ನಂತರ ವೇಗವಾಗಿ ಹಾದುಹೋಗುತ್ತದೆ. ಅಲ್ಲಾಹನ ಯೋಜನೆಯಂತೆ ಜಗತ್ತು ಈಗ ಅಂತ್ಯದತ್ತ ಸಾಗುತ್ತಿದೆ. ಸೈತಾನನು ಮಾನವ ಆಕಾರದಲ್ಲಿ ಬಂದು ಇಂತಹ ಕೆಟ್ಟ ಕೃತ್ಯಗಳನ್ನು ಮಾಡಲು ಜನರಿಗೆ ಹೇಳುವನು. ಹೀಗಾಗಿ ಜನರು ಇಸ್ಲಾಂ ಧರ್ಮವನ್ನು ತೊರೆಯುತ್ತಾರೆ ಮತ್ತು ಯಾವುದೇ ನಿಯಮಗಳಿಲ್ಲದೆ ಪಕ್ಷಿಗಳಂತೆ ಬದುಕುತ್ತಾರೆ. ಅವರು ಎಲ್ಲಾ ರೀತಿಯ ದುಷ್ಟ ಕೃತ್ಯಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಒಬ್ಬ ಪುರುಷನಿಗೆ 50 ಮಹಿಳೆಯರ ಅನುಪಾತ ಇರುತ್ತದೆ. ಯಾವುದೇ ಮುಸ್ಲಿಮರು ಅಥವಾ ಪವಿತ್ರ ಕುರಾನ್ ಇಲ್ಲದಿರುವಾಗ ಪ್ರಪಂಚದ ಅಂತ್ಯವು ಸಂಭವಿಸುತ್ತದೆ. ಜನರು ಈಗ ಅಸ್ಸಲಾಮು ಅಲೈಕುಂನೊಂದಿಗೆ ಶುಭಾಶಯಗಳನ್ನು ನೀಡುವುದಿಲ್ಲ, ಏಕೆಂದರೆ ಜನರು ಈ ಸ್ವರ್ಗದ ಶುಭಾಶಯಗಳೊಂದಿಗೆ ಅಲ್ಲಾಹನ ದೇವತೆಗಳು ಮತ್ತು ಇಸ್ಲಾಂ ಧರ್ಮದ ಎಲ್ಲಾ ವಿಶ್ವಾಸಿಗಳಿಗೆ ಶುಭಾಶಯಗಳನ್ನು ನೀಡಿದರೆ ಜಗತ್ತು ಕೊನೆಗೊಳ್ಳುವುದಿಲ್ಲ. ಅಲ್ಲಾಹನು ನಮ್ಮನ್ನು ಆತನ ಶಿಕ್ಷೆಯಿಂದ ರಕ್ಷಿಸಲಿ ಮತ್ತು ಇಸ್ಲಾಂ ಧರ್ಮದ ಸ್ವರ್ಗೀಯ ಹಾದಿಯಲ್ಲಿ ನಮ್ಮನ್ನು ಕಾಪಾಡಲಿ. ಅಲ್ಲಾಹನು ನಮಗೆ ಸ್ವರ್ಗೀಯ ಮನೆಯನ್ನು ನೀಡಲಿ ಮತ್ತು ನರಕದ ಬೆಂಕಿಯಿಂದ ನಮ್ಮನ್ನು ರಕ್ಷಿಸಲಿ. ಆಮೀನ್. ದಯವಿಟ್ಟು ಈ ಚಾನಲ್ ಅನ್ನು ಇಷ್ಟಪಡಿ, ಹಂಚಿಕೊಳ್ಳಿ ಮತ್ತು ಚಂದಾದಾರರಾಗಿ.